ಹಾಂ ವಾಶ್ ಮಾಡಿಸ್ತಾ ಇರ್ತೀನಿ, ಮನೇಲಿ ಮಾಡೋಕ್ಕೆ ಟೈಮ್ ಸಿಗಲ್ಲ, ಈಚೆ ತಗೊಂಡೋಗ್ಬಿಡ್ತೀನಿ, ಮಾಡಿಸ್ತಾ ಇರ್ತೀನಿ. ಹಾಂ ಹಾಕ್ಸಿರೋದು. ಎಲ್ಲನೂ ಹೋದಾಗ ಏನೋ ಅಂತ ಇಕ್ಕಂಬರಕ್ಕೆ ಬೇಕಲ್ಲ, ದೂರ ಹೋದಾಗ. ಎಷ್ಟಾಯ್ತು ಗುರು ಆನ್ ರೋಡ್ ಈಗ? 23. 28. ಏನು ಎಕ್ಸ್ಟ್ರಾ ಏನೂ ಹಾಕ್ಸಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇನ್ನೇನು ಮಾಡಿಸಿಲ್ಲ. ಹಾಂ ಲೆದರ್ದೊಂದು ಹಾಕ್ಸಿದೆ ಅಷ್ಟೇ ಅನಿಸುತ್ತೆ. ಇನ್ನು ಹಿಂದೆ ಬ್ಯಾಕ್ ರೆಸ್ಟ್ ಅವೇನು ಏನೂ ಹಾಕ್ಸಿಲ್ಲ. ಹಾಂ ಸೈಡ್ ಹಾಂ ಅದಾದ್ರೆ ಕೊಡ್ತಾರೆ. ಇದೆ, ನಾನು ಸುಮಾರು ಒಂದು 7-8 ವರ್ಷದಿಂದ ಇದೇ ಹೈವೇಲಿ ಗಾಡಿಗಳು ಬಂದಾಗಲ್ಲ ಇದರಿಂದ ಹೋಗಿವೆ, ಡಿಯೋ ಗಾಡಿ ತಗೊಂಡು. ಅಂದರೆ ಇಲ್ಲಿ ಸಿಟಿ ಲಿಮಿಟ್ ಅಲ್ವಾ, ಆರಾಮಾಗಿ ಸಿಗ್ತವೆ, ನೋಡ್ಬೋದು. ಹೀಟ್ ಆಗುತ್ತೆ ಅದೊಂದು, ಈ ಇಂಜಿನ್ ಹೀಟ್ ಅದು ಅದೇ ಬಾಳೆ. ಅಂದೇನು ಗೊತ್ತಾ, ಹೋಗ್ತಾ ಇದ್ರೆ ಗೊತ್ತಾಗಲ್ಲ, ನಿಲ್ಲಿಸಿದಾಗ ಕಾವು ಸಿಕ್ಕಾಬಿಟ್ಟೆ ಬರುತ್ತೆ. ಅಂದರೆ ಇಂಜಿನ್ ಏನು ಮಾಡೋಕ್ಕಲ್ಲ, ಅಷ್ಟು ದಪ್ಪ ಇದೆ ಅದು, ಏರಲ್ಲೇ ಕೂಲ್ ಆಗಬೇಕು ಹೊರತು ಲಿಕ್ವಿಡ್ ಕೂಲ್ ಏನೂ ಇಲ್ಲ ಇದಕ್ಕೆ, ಇದಕ್ಕೂ ಅದಕ್ಕೂ. ಚಿಂದಿ ಬ್ರೋ ಮಾತ್ರ ಗಾಡಿ ಪೃಥ್ವಿ ಅಂತನಾ ಅಂತ, ಅದು EMI ತಗೊಂಡಿದ್ದೀನಿ, ಈಗಲೂ ಹೋಗ್ತಾ ಇದೆ. ಇನ್ನು ಮುಂದೆ ಇದೆ ನನಗೆ ನೆಕ್ಸ್ಟ್ ಇರೋದು Z900, ಇಲ್ಲಾಂದರೆ ಇದೆಲ್ಲ ಆರ್ಲಿಲಿ ಯಾವ್ದನ್ನ ಒಂದು ತಗೋಬೇಕು ಅಂತ. ಹಾಂ ಅಂದರೆ ಗಾಡಿನೂ ಅಂಥ ಲುಕ್ ಗಾಡಿ ಬಿಟ್ಟರೆ ಇನ್ಯಾವುದೂ ಇಲ್ಲ, ಇದಕ್ಕೆ ಕಾಂಪಿಟೇಷನ್ ಕೊಡೋದ್ರಲ್ಲಿ ಸೈಜಲ್ಲಿ ಮಾತ್ರ ಯಾವುದೂ ಇಲ್ಲ. ಎಂಥವನೇ ಅಲ್ಲಿ ಒಂದು ಕ್ಷಣ ರಪ್ಪನೇ ಹಿಂಗೆ ತಿರುಗಿಬಿಡ್ತಾನೆ, ಅಂಥ ಗಾಡಿ ಇವೆಲ್ಲ ಇವು. ಹಾಂ ಮೇಂಟೆನೆನ್ಸ್ ಅದೊಂದೇ ಮೇನು. ಹಾಂ ಅಂದರೆ ಇವನ್ನೆಲ್ಲ ತಾಂಡ್ಮೇಲೆ ಸಾಕ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ತಾಂಡ್ಮೇಲೆ ಸಾಕ್ಲಿಲ್ಲ ಅಂದರೆ ಇನ್ನೇನು ಬಂತು. ಇನ್ನು ಎಕ್ಸ್ಟ್ರಾ ಏನು ಲೈಟಿಂಗ್ಸ್ ಏನು ಹಾಕ್ಸಿಲ್ಲ ಫ್ರಂಟಿಗೆ, ಅಂದರೆ ಎಲ್ಲೂ ತಗೊಂಡೋಗಲ್ಲ, ಟೂರಿಂಗ್ ಎಲ್ಲೂ ತಗೊಂಡೋಗಲ್ಲ. ಹಾಂ 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 ಸರಿ. ಎಲ್ಲಿಂದ ಎಲ್ಲಿ ಗುರು? ನಾನು ಈಗೊಂದು 17-18 ಏಜಲ್ಲಿ ಓಡಿಸೋಕ್ಕೆ ಆದಷ್ಟು ಬೇಗ ಕಲ್ತಷ್ಟು ಒಳ್ಳೇದು ಇದನ್ನು, ಯಾಕೆಂದರೆ ಗ್ರಿಪ್ಪಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ನಿನಗೆ. ಇಲ್ಲ ಅಂದರೆ ನೀನು ಸಡನ್ನಾಗಿ ಓಡಿಸ್ತೀನಿ ಅಂತಂದರೆ ಗಾಡಿ ಬ್ಯಾಲೆನ್ಸ್ ಸಿಗೋಲ್ಲ. ಇದು ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡು, ಯಾಕೆ ಗೊತ್ತಾ, ನಿನಗೆ ಕಂಫರ್ಟಬಲ್ ಜಾಸ್ತಿ ಆಗುತ್ತೆ. ನೀನೆಲ್ಲ ಏಕ್ದಮ್ ತಗೊಂಡೋಗ್ತೀನಿ ಅಂದರೆ ಹಾಂ ಆ ರೇಂಜಿಗೆ ಅಷ್ಟೆಲ್ಲ ಮಾಡಿರ್ತಾರೆ ಅಂತಂದರೆ, ದುಡ್ಡು ಕೊಡ್ತೀವಿ ಅಂದರೆ ಇರುತ್ತಲ್ಲ. ಅಂದರೆ ಲಾಂಗ್ ರೈಡಿಂಗ್ ಮಾತ್ರ ಬೆಸ್ಟು. ಏನಂದರೆ ಕಂಟ್ರೋಲಿಗೆ ಏನು ಸಿಗೋಲ್ಲ ಗೊತ್ತಾ, ಸಡನ್ನಾಗಿ ಯಾರನ್ನ ಅಡ್ಡ ಬಂದಾಗ, ಹಂಪ್ಸ್ ಬಂದಾಗ, ಟರ್ನಿಂಗ್ಸಲ್ಲಿ ಮಾತ್ರ ಕಂಟ್ರೋಲಿಗೆ ಸಿಗೋಲ್ಲ ಬೇಗ. ಬ್ರೇಕಿಂಗು ನಡುಗ್ತದೆ ಗಾಡಿ, ಯಾಕೆಂದರೆ ಸಸ್ಪೆನ್ಷನ್ ಕಮ್ಮಿ ಅಲ್ವಾ, ಗ್ಯಾಪ್ ಕಮ್ಮಿ ಅಲ್ವಾ, ಅಂದರೆ ಶೇಕ್ ಬರೋಲ್ಲ ಯಾವುದೇ ಕಾರಣಕ್ಕೂ. ಬ್ಯಾಕ್ ಪೇನ್ಗಳು ಹಾಂ ಟಚ್ ಆಗ್ಬಿಡುತ್ತೆ, ಅದಂತೂ ಪಕ್ಕ. ಈ ಯಾರ್ಲಿಲ್ಲ ಅದೊಂದೇ ಕಾಮನ್ ರೀಸನ್ನು. ಕೆಲವೊಂದಕ್ಕಿಲ್ಲ, 1-2 ಗಾಡಿ ಬಿಟ್ಟರೆ ಹಾಂ ಕೆಳಗಡೆ ಇಂಜಿನ್ದು. ಹಾಂ ಅದೊಂದೇ ಬೇಜಾರು ಇವುಗಳ್ದು ನಮ್ಮ ಸಿಟಿ ರೈಡ್ಗಳಿಗೆ. ಯಾಕೆಂದರೆ ಒಂದೇ ರೋಡಲ್ಲಿ ಹೊಡೆದ್ರೆ ಪರವಾಗಿಲ್ಲ, ಹೈವೇಲೆ. ಎಲ್ಲನ ಸಿಟಿ ಒಳಗೆ ಬಂದರೆ ಅದೇ ಗೋವಿಂದ, ಒಂದು ಹಂಸತಿ ಕೆಳಗಡೆ ಹೊಡೆದು ಓಪನ್ ಆಗ್ಬಿಡುತ್ತೆ. ಹಾಂ ಅದು ಸಸ್ಪೆನ್ಷನ್ದು ಏರ್ ಸಸ್ಪೆನ್ಷನ್ ಬರುತ್ತೆ ಹಾಕ್ಸು. ಯಾಕೆಂದರೆ ಗಾಡಿ ತಾಣದೇ ಉಂಟಂತೆ, ಮಾಡಿಸ್ಕೊಡ್ಬೇಕು ಅದೆಲ್ಲ ನೋಡ್ಕೊಳಕ್ಕೆ. ಯಾಕೆಂದರೆ ಇವೆಲ್ಲ ಒಂದ್ಸರಿ ತಾಣೋ ಗಾಡಿಗಳು ಲೈಫ್ ಲಾಂಗ್ ಇರ್ತವೆ, ಅವನಂತೂ ಮರೆಯೋಕ್ಕಾಗಲ್ಲ. ಅಂದರೆ ಬೇರೆ ಅಂತಂದರೆ ಯಾವ ಥರ ಸ್ಪೋರ್ಟ್ಸ್ ನೋಡ್ಜಾ? ನಿನ್ನ ನಂಬರ್ ಕೊಟ್ಟಿರೋ ಯಾತ್ಕು, ಎಲ್ಲನ ರೈಡ್ ಇದ್ದರೆ ಹೇಳು, ಹೋಗೋಣ. ಅಲ್ಲ ಹೇಳಿದ್ದಿಲ್ಲನ, ಎಲ್ಲನ ಫ್ರೀ ಇದ್ದಾಗ ಏನೋ ಹೇಳ್ತಾ ಬಂದೆ. ಓಡಿಸ್ತಾರ ಇನ್ನೂ ಕಾಲೇಜ್ ಏಜಲ್ಲಿ ಇರಬೇಕು, ಅದರಿಂದ ಇನ್ನೂ ಈಗ ರೀಸೆಂಟಾಗಿ ಸಿಟಿಗೆ ಅಂತ ಬಂದಾಗ ಅಡ್ಜಸ್ಟ್ ಆಗ್ತಿಲ್ಲ. ಅದನ್ನು ಓಡಿಸೋದ್ರೆ ಗೊತ್ತಿರುತ್ತೆ, ಇಷ್ಟೊತ್ತಿಗೆ ಕೈಗೆ ಸಿಗ್ತಿರಲ್ಲ ನನಗೆ, ಹೊಲ್ಟ್ಬಿಟ್ರೆ ಇಷ್ಟೊತ್ತಿಗೆ ಈ ಗಾಡಿ ಇಲ್ಲದಿದೆ. ಹಾಂ ಅದು ಗಾಡಿ ನೋಡ್ತಾರೆ ಗುರು, ನೋಡ್ತಾನೆ ಇರ್ಬೇಕು ಅನ್ಸ ಗಾಡಿಗಳು ಇವೆಲ್ಲ. ಎಲ್ಲ ನಾವು ಹೋಗಿ ನಿಲ್ಸಿರ್ಬೇಕು. ಅಂದರೆ ಅದನ್ನು ಮಾಡಿಫೈ ಮಾಡಿಸ್ಬೇಕು ನಾನು. ಎಕ್ಸಾಸ್ಟ್ ಹಾಕ್ಸಿಲ್ಲ, ಎಕ್ಸಾಸ್ಟ್ ಹಾಕ್ಸಿರೆ ಅದೊಂಥರ ಇನ್ನೂ ಒಂಥರ ಪಿಕಪ್ ಓಡಿಸೋದಕ್ಕೆ ಫೀಲು. ನನಗೆ ಇದಕ್ಕಿಂತ ಟ್ರ್ಯಾಂಪಲ್ಲಿದೆ ಟ್ರಂಕ್ಸ್ಟನ್ ಅಂತ, ಅದು 18 ಲಕ್ಷ ಆಗುತ್ತೆ. ಅದು ಸೇಮ್ ಲುಕ್ಕು, ಅದರಲ್ಲಿ ಇನ್ನೂ ಫ್ಯೂಚರ್ಸ್ ಚೆನ್ನಾಗಿದೆ. 1200 cc. ಅದನ್ನು ಅಲ್ಲಿಗೆ ತಗೊಳ್ಳೋ ಅಷ್ಟೊತ್ತು ಇಲ್ಲ ಹಾಗೆ ಬರುತ್ತೆ. ಪ್ರತಿಯೊಂದೆಲ್ಲ ಏನೆಲ್ಲ ಗಾಡಿಲೇ ಬಂದಿದೆ. ನಾನು ಹಾಕ್ಸಿರೋದು ಎಕ್ಸ್ಟ್ರಾ ಮಿರರ್ಸ್ ಹಾಕ್ಸಿದ್ದೀನಿ, ಮತ್ತು ಮೊಬೈಲ್ ಹೋಲ್ಡರು, ಬ್ಯಾಕ್ ಕ್ಯಾರಿಯರ್ ಒಂದು, ಅಷ್ಟು ಬಿಟ್ಟರೆ ಏನು ಎಕ್ಸ್ಟ್ರಾ ಹಾಕ್ಸಿಲ್ಲ.
ಮುಂಚೆ ಇದಕ್ಕೆ ಮುಂಚೆ ನಾನು ಡಿಯೋ ನಮ್ಮ ಅಪ್ಪಾಜಿದು CD100 ಇದೆ. ಹಾಂ, ಅದು ಬಿಟ್ಟರೆ ಯಾವ ಗಾಡಿ ಇರಲಿಲ್ಲ, ಇದೇ ಫಸ್ಟ್ ಗಾಡಿ. ನನಗೂ ಸ್ಟಾರ್ಟಿಂಗಲ್ಲಿ ಅದೇ ಭಯ. ಹಾಂ, ಏರ್ ಕೂಲ್ಡ್ ಅಲ್ವಾ? ಎಲ್ಲ ಏರ್ ಕೂಡೆ. ಪೇಂಟ್ ನೋಡಿದ್ರು ಅದೇ ರಿಮ್ಮು ಅಂದರೆ ಅಷ್ಟು ಈಸಿಯಾಗಿ ಇದಾಗಲ್ಲ, ಅದೊಂದೇ ಗ್ಯಾರಂಟಿದು. ಅದೊಂದು. ಇನ್ನೊಂದು ಮೇನ್ ಅಂದರೆ ಓಡಿಸ್ಬೋದು. ಬೆಸ್ಟ್ ಅಂದರೆ ಇಂಥ ಹೈವೇನೆ. ಕ್ರೂಸ್ ಮಾಡ್ಕೊಂಡು ಹೊರಟ್ಬಿಟ್ರೆ ಖಾಲಿ ಇರ್ಬೇಕು ಜಾಗ. ಡ್ಯಾಂಪರ್ ಐತೆ, ಹೋಗ್ಬೋದು. ಒಂದು 170 180 ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಅದರಲ್ಲಿ ಬೆಲ್ಟ್ ಡ್ರೈವ್ ಬೇರೆ, ಅಷ್ಟು ಈಸಿಯಾಗಿ ಏನು ಟ್ರಾನ್ಸ್ಫಾರ್ಮಲ್ಲಿ ಏನು ಇದಾಗಲ್ಲ. ಚೈನ್ ಆದರೆ ಸ್ಲ್ಯಾಗ್ ಬರುತ್ತೆ ಒಂದೊಂದ್ಸತಿ, ಹಿಡಿದು ಬಿಟ್ಟಂಗಾಗುತ್ತೆ. ಇವು ಬೆಲ್ಟು ಏನು ಅದನ್ನೇ ಕೊಡ್ತಾರೆ, 1,00,000 ಕಿಲೋಮೀಟ್ರ್ ಏನೋ ಓಡಿಸ್ಬೇಕಲ್ಲ, ಅವನ್ನ ಓಡ್ತವೆ ಅಂತಾರೆ. ಅವ್ರ ಕಂಪ್ನಿನೇ ಹಂಗೆ, ಏನೂ ಮಾಡೋಕ್ಕಲ್ಲ. ಬ್ರ್ಯಾಂಡ್ ಇಸ್ ಬ್ರ್ಯಾಂಡು. ಚಿಂತೆಗರು ಅಂದರೆ ನಿಲ್ಸಿದ್ರಾ ಸುಮ್ಮನೆ? ಒಂದು ನಾನು ಓಡಿಸೋದಂಗೆ ನಿಲ್ಸಿತ್ತು. ನಾವು ಅಂದರೆ ಮನೇಲಿ ಯಾರು ಓಡಿಸ್ತಿರ್ಲಿಲ್ಲ? ಅಪ್ಪ ತೆಗಿತೀವಿ ಅವಾಗ ಅವಾಗ. ಹಾಂ ಹಾಂ ಹಾಂ. ನಾನು ಓಡಿಸೋದಂಗೆ ಹಂಗೆ ನಿಲ್ಸಿತ್ತು. ಈಗ ತೆಗ್ದು ಓಡಿಸ್ತೀವಿ. ಅಲ್ಲ, ಅದು ಬಿಟ್ಟು ಮತ್ತೆ ಬೇರೆ ಗಾಡಿ ಮನೇಲಿ ಇದಾವ? ಮನೇಲಿ ಬೇರೆ ಗಾಡಿ? ಒಂದು ಕ್ಲಾಸಿಕ್ ಸಿಗುತ್ತೆ. ಹಾಂ 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 ಹಾಂ. ಅದಕ್ಕಿಂತ ಬೇಕಾಗೋರು ಓಡ್ಸೋಕ್ಕೀಚೆ ಗಾಡಿ RX-ಗಿಂತ. ಅಂದರೆ ಆ ಗಾಡಿಗಿಂತ ಈ ಗಾಡಿನೇ ಬೆಸ್ಟ್ ಗುರು. ಅಂದರೆ ಈಚೆ ರೈಡು ಅಂತ ಹೊರಟ್ರೆ, ನೀನು ದೂರ ಹೋಗ್ತಿ ಟ್ರಾವೆಲ್ ಮಾಡ್ತೀನಿ ಅಂದರೆ ಇದ್ಬಿಟ್ರಿ ನನ್ನ ಗಾಡಿ ಅಲ್ಲ. ಇನ್ನೊಬ್ರು ಯಾರನ್ನು ಬಂದು ನೋಡು. ಎಷ್ಟಾಯ್ತು? 22. ಈಗ ಜಾಸ್ತಿ ಇದೆ ಬ್ರೋ ಇನ್ನೂ. ಯಾರು ತಗೊಂಬರೋದಲ್ಲ ಅಂತ ಈಗ ಜಸ್ಟ್ ನಾನು ನೋಡಿದ್ದು, ನಾನು ಗಾಡಿಗೆ ಅಂತ ನಿಲ್ಲಿಸಿದ್ದೀನಿ. ನಿಧಾನ ಬ್ರೋ, ಸಿಗೋಣ. ಆ ಗಾಡಿ ನೋಡೇ ಕಳ್ದೋಗ್ಬಿಟ್ಟೆ ಕಣ್ರಿ. ಅದು ಬ್ರೋ, ಇನ್ನು ಈ ಏಜಲ್ಲೇ ಇಂಥ ಗಾಡಿ ಓಡಿಸ್ತಾ ಇದ್ದಾರೆ ಅಂತಂದರೆ ಅದ್ರ ಮಜಾನೇ ಬೇರೆ ಇರೋದು ಮಾತ್ರ. ಅವರು ಓಡಿಸೋದಕ್ಕೆ ಇದು ರೈಟ್ ಏಜ್, ಕಲಿಯೋದಕ್ಕೋಸ್ಕರ, ರೈಡ್ ಹೋಗೋದಕ್ಕೋಸ್ಕರ. ನೋಡಿ ಹೇಗೆ ಕಾಣುತ್ತೆ ಸೈಡ್ ಲುಕ್ಕು. ಆ ಗಾಡಿ ದುಡ್ಡಿಗೆ ಇಂಥ GT-ಗಳು 5ರಿಂದ 6 ಬರ್ತವೆ ಈಗಿನ ಪ್ರೈಸ್ಗೆ. ಅದು ಗ್ರೇಟ್ ಬ್ರೋ. ನಿಲ್ಲಿಸಿದ್ದಕ್ಕೆ ಕೇಳಿದ ತಕ್ಷಣ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ಸ್ ಬ್ರೋ. ಓಕೆ, ಮತ್ತೆ ಸಿಗೋಣ ಅಂತ ಹೇಳಿದ್ವಿ. ನಂಬರ್ ಎಲ್ಲ ಶೇರ್ ಆಗಿದೆ. ನೋಡಿ ಹೇಗೆ ಹೋಗ್ತಾ ಇದೆ ಗಾಡಿ. ಗಾಡಿನೇ ಗಾಡಿ ಕಣ್ರಿ ಅದು. ಅಜ್ಜಿತ್ ಮಾಡ್ರಂತ ಗಾಡಿಗಳು ಇರ್ಬೇಕು ಕಣ್ರಿ, ಇಟ್ಟರು ಮಾರಬಾರ್ದು ಕಣ್ರಿ. ಮ್ಯೂಸಿಯಮಲ್ಲಿ ಇಟ್ಟಂಗೆ ಇಡ್ಬೇಕು ಅವನ್ನೆಲ್ಲ. ಓಡಿಸಿದ್ರೂ ಪರವಾಗಿಲ್ಲ, ಅಂತ ಗಾಡಿ ನೋಡ್ತಾ ಇರ್ಬೇಕು ಡೈಲಿ.
ಬಟ್ ಆ್ಯಕ್ಚುಲಿ ನಾನು ಮುಂಚೆನೂ ತುಂಬ ಬೈಕ್ಗಳು ನೋಡಿದ್ದೀನಿ, ಅಂದರೆ ಅವ್ರನ್ನ ಮಾತಾಡ್ಸಿದ್ದೀನಿ. ಅದೇ ಇಷ್ಟು ಹೆಂಗಾಗಿ ಅಂದರೆ ಇನ್ನೂ ಏಜ್ ಚಿಕ್ಕ ಇದ್ದು ಓಡಿಸ್ತಾ ಇರೋರನ್ನ ಫಸ್ಟ್ ಟೈಮ್ ನೋಡಿದ್ದು ಈ ಹುಡುಗನ್ನೇ. ಅದರಿಂದ ರೆಸ್ಪಾನ್ಸ್ ಚೆನ್ನಾಗಿತ್ತು. ನನ್ನ ಬೈಕ್ ನೋಡಿ ಅವರು ಖುಷಿಪಟ್ಟರು. ನಿಮಗೂ ಆ ಬೈಕ್ ಏನೋ ತುಂಬ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹಾಕ್ತೀನಿ ನೋಡಿ.